ಗಾಬರಿ ಆಗಬೇಡಿ ಫ್ರೆಂಡ್ಸ್, ಅದು ನಾನೇನೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಬಿಂದಾಸ್ ಆಗಿದ್ದೀನಿ. ಫುಲ್ ಚಿಲ್ಲಿಂಗ್ ವೈಬ್ಸ್ ಫ್ರೆಂಡ್ಸ್. ಓಕೆ, ಇಲ್ಲಿ ನೋಡಿ, ಯಾರೋ ಧೋನಿ ಫ್ಯಾನ್ ಅನಿಸುತ್ತೆ. MS ಧೋನಿ ಸ್ಕೂಲ್ ಅಂತಲೇ ಓಪನ್ ಮಾಡಿದ್ದಾರೆ. ಗ್ರೇಟ್. ಓಕೆ, ಸೊ Z+ ಸೆಕ್ಯೂರಿಟಿಲಿ ರೆಡಿ ಆಗಿ ನಾವು ಹೊರಟಿದ್ದೀವಿ ಒಂದು ಶಾರ್ಟ್ ರೈಡ್ಗೆ. ಇಲ್ಲೇ ನಮ್ಮ ಬ್ಯಾಂಗ್ಳೂರ್ ಹತ್ರನೇ. ಸೊ ಒಂದು ಕೆಫೆ ಇದೆ, ಕೆಫೆನ ಎಕ್ಸ್ಪ್ಲೋರ್ ಮಾಡಿ ಕಾಫಿ ಕುಡಿದು ಮತ್ತೆ ವಾಪಸ್ ಬರೋದು, ಇಷ್ಟೇ ಪ್ಲ್ಯಾನ್. ಸದ್ಯಕ್ಕೆ ನಾವಿವಾಗ ಹೊಸಕೋಟೆ ಹೈವೇ ಹತ್ರ ಇದ್ದೀವಿ. ಬನ್ನಿ ಹೋಗೋಣ. I'll keep you guys posted, so stay tuned. ನಾವು ಹೊರಟಿದ್ದೀವಿ ಸಿಲ್ವರ್ ಓಕ್ ಕೆಫೆನ ಎಕ್ಸ್ಪ್ಲೋರ್ ಮಾಡೋಕ್ಕೆ, ವಿಚ್ ಈಸ್ ಆನ್ ದ ನಂದಿ ಹಿಲ್ಸ್ ರೋಡ್. ನಂದಿ ಹಿಲ್ಸಿಗೆ ಏನು ಹೋಗ್ತಾ ಇಲ್ಲ ಫ್ರೆಂಡ್ಸ್, ಬಿಕಾಸ್ ಇಟ್ಸ್ ಆಲ್ಮೋಸ್ಟ್ ಲೇಟ್. ಸೊ ನಾವು ಹೋಗೋಷ್ಟೊತ್ತು ಕ್ಲೋಸ್ ಆಗಿರುತ್ತೆ. ಸೊ ನಾವು ವಯಾ ದೇವನಹಳ್ಳಿ ನಂದಿ ಹಿಲ್ಸ್ ರೋಡ್ನ ರೀಚ್ ಆಗ್ತಿದ್ದೀವಿ. ಟ್ರಾಫಿಕ್ ಏನಿಲ್ಲ ಫ್ರೆಂಡ್ಸ್, ಆ್ಯಸ್ ಇಟ್ ಇಸ್ ಸಂಡೇ ಈವ್ನಿಂಗ್. ಎಲ್ಲರೂ ಮನೇಲಿ ಚಿಲ್ ಮಾಡ್ತಾ ಇರ್ತಾರೆ. ನಾವು ಮಾತ್ರ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಸೊ ನನಗೆ ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ಹತ್ರ ಬರೋದೇ ಒಂದು ದೊಡ್ಡ ಖುಷಿ. ಯಾಕಂದರೆ ಫ್ಲೈಟ್ಸ್. ಎಸ್, ನನಗೆ ಫ್ಲೈಟ್ಸ್ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು. ನೋಡಿ ಬಂತು. ದಿಸ್ ಇಸ್ ಅವರ್ ಫಸ್ಟ್ ಫ್ಲೈಟ್ ಸೀಯಿಂಗ್. ಸೊ ನೋಡೋಣ ಇನ್ನೂ ಎಷ್ಟು ಕಾಣಿಸುತ್ತೆ ಅಂತ. ಓಹ್, ಸೊ ಬಂತು ನಮ್ಮ ಸೆಕೆಂಡ್ ಫ್ಲೈಟು. ಏನು ಮಸ್ತಾಗಿ ಕಾಣಿಸುತ್ತಲ್ಲ ಫ್ರೆಂಡ್ಸ್, ನನಗಂತೂ ಫುಲ್ಲು ಖುಷಿ. ಫ್ಲೈಟಲ್ಲಿ ಹೋಗೋದು ಖುಷಿ, ಫ್ಲೈಟ್ನ ನೋಡೋದು ಖುಷಿ. ಏನಂತೀರಾ? ಸೊ ನಮ್ಮ ಸೆಕೆಂಡ್ ಫ್ಲೈಟ್ನ ಝೂಮ್ ಇನ್ ಝೂಮ್ ಔಟ್ ಮಾಡೋಷ್ಟೊತ್ತಿಗೆ ನಮ್ಮ ಥರ್ಡ್ ಒನ್ ಕೂಡ ಬಂದೇ ಬಿಡ್ತು. ಇದು ಫುಲ್ಲು ಏನು ಸೆಂಟರ್ ಹೈಲೈಟ್. ಇದು ಮಸ್ತಾಗಿದೆ. ಇಲ್ಲಿ ನೋಡಿ ಫೋರ್ತ್ ಒನ್. ಸೊ ಗಾಡಿನ ಸೈಡ್ಗೆ ಹಾಕಿ ಕರೆಕ್ಟಾಗಿ ಮೇಲಿಂದ ಪ್ಲೇನ್ನ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದು ಡಿಸ್ಟೆನ್ಸ್ ಯಾಕೋ ಮ್ಯಾಚ್ ಆಗಲಿಲ್ಲ. ಸೊ ತುಂಬ ಮುಂದೆ ಹೊರಟೋಯ್ತು ಫ್ಲೈಟ್. ಪರವಾಗಿಲ್ಲ. ಓಕೆ, ಸೊ ನಾವಿವಾಗ ದೇವನಹಳ್ಳಿ ಟೋಲ್ ಹತ್ರ ಇದ್ದೀವಿ. ಇಲ್ಲಿ 2 ವೀಲರ್ಸ್ಗೇನು ಚಾರ್ಜ್ ಮಾಡಲ್ಲ, ಜಸ್ಟ್ ಫಾರ್ ದ 4 ವೀಲರ್ಸ್. ಸನ್ಸೆಟ್ ಆಗ್ತಾ ಇದೆ, ವ್ಯೂ ಅಂತೂ ಮಸ್ತಾಗಿ ಕಾಣಿಸ್ತಾ ಇದೆ. ಚಿಕ್ಕಮಂಗ್ಳೂರಿಂದ ಬಂದಮೇಲೆ ಎಲ್ಲೂ ಹೋಗಿರಲಿಲ್ಲ ಫ್ರೆಂಡ್ಸ್. ಲೈಕ್ ಪರ್ಸ್ನಲ್ ವರ್ಕ್, ಆಫೀಸ್ ವರ್ಕ್ ಆ್ಯಂಡ್ ಸ್ವಲ್ಪ ಹೆಲ್ತ್ ಕೂಡ ಅಪ್ಸೆಟ್ ಆಗಿತ್ತು. ಹಾಗಾಗಿ ಯಾವ ಪ್ಲೇಸಸ್ನೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾವು ಹೋಗಿರಲಿಲ್ಲ. ಆಫ್ಟರ್ ಅ ಲಾಂಗ್ ಟೈಮ್ ದಿಸ್ ಇಸ್ ಆರ್ ಶಾರ್ಟ್ ಟ್ರಿಪ್. ಸೊ ವ್ಯೂ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಬೆಟ್ಟ, ಮೋಡ, ಖಾಲಿ ರೋಡು, ಕ್ರೇಜಿ. ಟೋಲ್ ಆದಮೇಲೆ ಸರ್ವಿಸ್ ರೋಡಲ್ಲಿ ಕನೆಕ್ಟ್ ಆಗಿ ಸ್ವಲ್ಪ ಮುಂದೆ ಬಂದು ನಾವಿವಾಗ ಲೆಫ್ಟ್ ತೊಗೋತಾ ಇದ್ದೀವಿ. ಸೊ ದಿಸ್ ವಿಲ್ ಟೇಕ್ ಟುವರ್ಡ್ಸ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ಆ್ಯಂಡ್ ನಮ್ಮ ಬೆಂಗಳೂರು. ಓ ಎಸ್, ಪೊಲೀಸ್ ಇದ್ದಾರೆ ಗೈಸ್. ಇವ್ರು ನೋಡಿ, ಅಲ್ಲಿ ಪೊಲೀಸ್ ಇದ್ದಾರೆ, ರಾಂಗ್ ವೇನಲ್ಲಿ ಬರ್ತಾ ಇದ್ದಾನೆ. ಕ್ರೇಜಿ. ನಮ್ಮನೆಯಿಂದ ಸಿಲ್ವರ್ ಓಕ್ ಕೆಫೆ 77 ಕಿಲೋಮೀಟರ್ಸ್ ದೂರ ಇದೆ, ವಿಚ್ ವಿಲ್ ಆಲ್ಮೋಸ್ಟ್ ಟೇಕ್ 2 hours. ಪ್ಲ್ಯಾನ್ ಚೇಂಜ್ ಮಾಡೋದ್ರಲ್ಲಿ, ಸಡನ್ ಪ್ಲ್ಯಾನ್ ಮಾಡೋದ್ರಲ್ಲಿ ನನ್ನ ಪಾರ್ಟ್ನರ್ ಇನ್ ಕ್ರೈಮ್ ನಂಬರ್ 1. ಯಾಕಂದರೆ ಕೆಫೆ ರೀಚ್ ಆಗೋಕ್ಕೆ ಇನ್ನೇನು 10 minutes ಇದೆ. ಬಟ್ ಇವ್ರು ಹೇಳ್ತಾ ಇದ್ದಾರೆ ನಂದಿ ಹಿಲ್ಸ್ ಎಂಟ್ರೆನ್ಸ್ ಹತ್ರ ಹೋಗಿ ಬರೋಣ ಅಂತ. ಬಿಕಾಸ್ ಕೆಫೆಯಿಂದ ನಂದಿ ಹಿಲ್ಸ್ ಎಂಟ್ರೆನ್ಸ್ ಇಸ್ ಜಸ್ಟ್ 10 kilometers. ಅಫ್ಕೋರ್ಸ್ ಗೇಟಿಂದ ಒಳಗಂತೂ ಎಂಟ್ರಿ ಇಲ್ಲ, ಬಿಕಾಸ್ ಆ್ಯಸ್ ಪರ್ ಗೂಗಲ್ ಇಟ್ ಈಸ್ ಕ್ಲೋಸ್ಡ್ ಅಟ್ 6 PM. ಸೊ ಆ ವ್ಯೂ ಏನಿದೆ, ಆ ವೇ ಏನಿದೆ ಟಿಲ್ ಎಂಟ್ರೆನ್ಸ್ ಗೇಟ್ ಮಸ್ತಾಗಿದೆಯಂತೆ. ಸೊ ಬನ್ನಿ ಜೈ ಅಂತ ಹೋಗೋಣ. ಬ್ಯಾಂಗ್ಳೂರಲ್ಲಿದ್ದು ನಂದಿ ಹಿಲ್ಸ್ನ ನೋಡಿರಲಿಲ್ಲ ಫ್ರೆಂಡ್ಸ್. ಸೊ ದಿಸ್ ಇಸ್ ಮೈ ಫಸ್ಟ್ ವಿಸಿಟ್ ಆ್ಯಂಡ್ ದಿಸ್ ಇಸ್ ದ್ಯಾಟ್ ರೋಡ್. ಏನು ಕ್ರೇಜಿ ಆಗಿದೆ.
ದೇವರ ಅನುಗ್ರಹ, ಗುರುಗಳ ಆಶೀರ್ವಾದ ಎರಡು ಜೀವನದಲ್ಲಿದ್ದರೆ ಜೀವನ ಸುಖಕರವಾಗಿರುತ್ತೆ ಹಾಗೂ ಒಳ್ಳೆಯದೇ ಆಗುತ್ತಂತೆ. ಎಸ್, ಲಕಿಲಿ ವಿ ಗಾಟ್ ಇನ್ ಟು ದ ಗೇಟ್. ಸೊ ನಂದಿ ಹಿಲ್ಸ್ ಎಂಟ್ರಿ ಗೇಟ್ ಇನ್ನೂ ಕ್ಲೋಸ್ ಆಗಿರಲಿಲ್ಲ. ಓಕೆ, ಒಂದು ಝಲಕ್ ನೋಡೇ ಬಿಡೋಣ ಅಂತ ಬಂದ್ವಿ. ಟೈಮ್ ಈಗ ಆಲ್ಮೋಸ್ಟ್ 6:15 ಆಗಿದೆ. ಆ್ಯಂಡ್ ಸಿ ದ ಕ್ರೌಡ್, ಇನ್ನು ಎಷ್ಟು ಜನ ಇದ್ದಾರೆ ಗೈಸ್. ಪಾರ್ಕಿಂಗ್ ಸ್ಪೇಸ್ ನೋಡಿ ಎಷ್ಟು ದೊಡ್ಡದಾಗಿದೆ. ಡಾಕೇಶ್ ಭಾಯ್, ಬನ್ನಿ ಒಳಗೆ ಹೋಗೋಣ. ದಿಸ್ ಇಸ್ ದ ವೇ. ಸೊ ಹೀಗೆ ನಡ್ಕೊಂಡು ಹೋದರೆ ವ್ಯೂ ಸಿಗುತ್ತಂತ. ನಾನು ಸೀರಿಯಸ್ಲಿ ನಂದಿ ಹಿಲ್ಸ್ ಅಂದರೆ ಇಟ್ಸ್ ಜಸ್ಟ್ ಅ ವ್ಯೂ ಪಾಯಿಂಟ್ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಏನೇನೋ ಇದೆ ಫ್ರೆಂಡ್ಸ್, ಇಷ್ಟು ದೊಡ್ಡದಾಗಿದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಲುಕ್ ಆಟ್ ದ ಮ್ಯಾಪ್, ಇರಿ ತೋರಿಸ್ತಾನೆ. So friends, we have reached Nandi Hills. Actually which was not in our list. ಸುಮ್ಮನೆ ಹಾಗೆ ಬಂದ್ವಿ, ಓಪನ್ ಇರುತ್ತೋ ಇಲ್ವೋ ಅಂತ ಡೌಟ್ ಇತ್ತು. ಸೊ ಆ್ಯಕ್ಚುಲಿ ನಂದಿ ಹಿಲ್ಸ್ ಗೇಟ್ ಬಂದು 6 o'clock ಕ್ಲೋಸ್ ಆಗುತ್ತೆ ಅಂತ ಗೂಗಲಲ್ಲಿದೆ. ಬಟ್ ಯು ಕ್ಯಾನ್ ಕಮ್ ಟಿಲ್ 6:30. ಸೊ ಎಕ್ಸಾಕ್ಟ್ ವ್ಯೂ ಪಾಯಿಂಟಿಗೆ ನಾವು ರೀಚ್ ಆಗಲಿಲ್ಲ, ತುಂಬ ಆಲ್ಮೋಸ್ಟ್ ಡಾರ್ಕ್ ಆಗ್ತಾಯಿದೆ. ಸೊ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡು, ಸೊ ಬೈಕಿಗೆ ಇಬ್ಬರಿಗೆ ಇದೆ ಚಾರ್ಜ್ 70, ಕಾರ್ಗಾದರೆ 100 ರೂಪೀಸ್ ಇರುತ್ತೆ. ಸೊ ಟಿಕೆಟ್ ತೊಗೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ನೈಸ್. ಸಿಲ್ವರ್ ಓಕ್ ಕೆಫೆ ಕೂಡ ಇದೆ ನಮ್ಮ ಲಿಸ್ಟಲ್ಲಿ. ನೆಕ್ಸ್ಟ್ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ. ನಂದಿ ಹಿಲ್ಸಲ್ಲಿ ನಂದಿನಿ ಕೆಫೆ ಇದೆ, ವಾಶ್ರೂಮ್ಸ್ ಇದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಸೆಕ್ಷನ್ ಇದೆ, ಬೆಂಚ್ಗಳನ್ನ ಹಾಕಿದ್ದಾರೆ, ಪಾರ್ಕ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಎಸ್, ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ದಿಸ್ ಇಸ್ ಒನ್ ಆಫ್ ದ ಪ್ಲೇಸ್. ಆ್ಯಂಡ್ ಎಸ್, ಮೇನ್ ಥಿಂಗ್ ಇಸ್ ಟೆಂಪಲ್ ಪಕ್ಕನೇ ವ್ಯೂ ಪಾಯಿಂಟ್ ಇರೋದು. ಇಲ್ಲೊಂದು ಕೇಜ್ ಥರ ಕಾಣಿಸ್ತಿದೆಯಲ್ಲ, ಅಲ್ಲಿ ನಿಂತ್ಕೊಂಡ್ರೆ ನೀವು ಪೂರ್ತಿ ವ್ಯೂ ನೋಡ್ಬೋದು. ನಿಮ್ಮ ಕೇಜ್ ಒಳಗಡೆ ಹೋಗೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಪಕ್ಕದಲ್ಲೇ ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಇಳ್ಕೊಂಡು ಹೋದರೆ ನೀವು ಅಲ್ಲಿ ಲೈಕ್ ಕಟ್ಟೆ ಥರ ಮಾಡಿದ್ದಾರೆ, ಅಲ್ಲಿ ಕುತ್ಕೊಂಡು ಆರಾಮಾಗಿ ವ್ಯೂನ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಮಯೂರ ಹೋಟೆಲ್ ಕೂಡ ಇದೆ. ಕಾಫಿ ತೊಗೊಳ್ಳಿ, ಆರಾಮಾಗಿ ಕೂತ್ಕೊಂಡು ಸನ್ಸೆಟ್ನ ನೋಡಿ. ಪ್ರತಿ ಸೂರ್ಯಾಸ್ತವು ದಿನದ ಕೊನೆಯಲ್ಲ, ನಾಳಿನ ಬೆಳಕಿನ ಹೊಸ ಭರವಸೆ. ಸೊ ಎಸ್, ಈ ಸಂಜೆ ಈ ಸಮಯ ನನಗೆ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಸ್ಪೆಷಲ್. ಬಿಕಾಸ್ ನಂದಿ ಹಿಲ್ಸ್ಗೆ ನಾನು ವಿಸಿಟ್ ಮಾಡ್ತಿರೋದು ಫಸ್ಟ್ ಟೈಮ್ ಆ್ಯಂಡ್ ಐ ಆಮ್ ಇನ್ ಲವ್ ವಿತ್ ದಿಸ್ ಪ್ಲೇಸ್. ನಂದಿ ಹಿಲ್ಸಲ್ಲಿ ಗೌರ್ಮೆಂಟ್ ಅವರು ಇನ್ನೊಂದು ಅರೇಂಜ್ಮೆಂಟ್ನ ಮಾಡಿದ್ದಾರೆ, ದ್ಯಾಟ್ ಈಸ್ ಬಸ್ ಫೆಸಿಲಿಟಿ. ಸೊ ಟಿಕೆಟ್ ತೊಗೊಂಡು ಬಸ್ಸಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು. ಅಂದರೆ ಬೆಟ್ಟ ಹತ್ತಕ್ಕೆ ಇಳಿಯೋಕ್ಕೆ ಕಷ್ಟ ಆಗುತ್ತೆ, ಅಥವಾ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಮಕ್ಕಳಿದ್ದಾರೆ ಅನ್ನೋರು ಈ ಒಂದು ಫೆಸಿಲಿಟಿನ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಸಮಯ ಆದರೂ ಸರಿ, ನಂದಿ ಹಿಲ್ಸ್ನ ಈ ಎಕ್ಸ್ಪೀರಿಯನ್ಸ್ ಇಸ್ ನೆಕ್ಸ್ಟ್ ಲೆವೆಲ್. ಬಟ್ ಎಸ್, ಪಕ್ಕಾ ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀನಿ. ನನ್ನ ಪಾರ್ಟ್ನರ್ ಇನ್ ಕ್ರೈಮಿಗೆ ಅವಾಗಿಂದ ತಲೆ ತಿಂತಾ ಇದ್ದೀನಿ ನೆಕ್ಸ್ಟ್ ಯಾವಾಗ ಬರೋಣ ಅಂತ. ಸೊ ನೋಡೋಣ. ಟೈಮ್ ಇವಾಗ ಆಲ್ಮೋಸ್ಟ್ 7 o'clock ಆಗಿದೆ. ಸೊ ನಮ್ಮ ನೆಕ್ಸ್ಟ್ ಆ್ಯಂಡ್ ಫೈನಲ್ ಡೆಸ್ಟಿನೇಷನ್ ಇಸ್ ಸಿಲ್ವರ್ ಓಕ್ ಕೆಫೆ. ಬನ್ನಿ ಹೋಗೋಣ.
ಸಿಲ್ವರ್ ಓಕ್ ಕೆಫೆಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಲೈಟಾಗಿ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಂಟಿಲ್ ದನ್ ಟೇಕ್ ಕೇರ್, ಬಾಯ್.